हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओं। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ನೇ ಗದ್ಯದಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದೇ 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ಆದ್ದರಿಂದ ಇದು ಜೀವಗಣ. ಇದನ್ನು ಹೇಳುತ್ತಿದ್ದಾರೆ ಶ್ರೀ ಪುರಂದರದಾಸರು. ಜೀವನ ಲಕ್ಷಣ. ಜೀವಗಣ ಅನಂತ ಜೀವರಿದ್ದಾರೆ. ಅವರೆಲ್ಲರೂ ಸಹ ಹರೇರ್ ಅನುಚರಾಹ ನೀಚೋಚ ಭಾವಂ ಗತಃ ಎಂಬುದು ಮುಖ್ಯ ಲಕ್ಷಣ. ಪ್ರತಿಯೊಂದು ಜೀವರನ್ನು ನಾವು ಪರೀಕ್ಷಿಸಿದಾಗ ಆ ಜೀವನ ಲಕ್ಷಣ ಏನು ಅಂದರೆ ಸತ್ತಾತ್ರೆಯ ಅಪೇಕ್ಷತ್ವ, ಅಂದರೆ ತನ್ನ ಇರುವಿಕೆ, ತನ್ನ ಪ್ರವೃತ್ತಿ, ತನ್ನ ಪ್ರಮಿತಿ. ಯಾರು ಭಗವಂತನನ್ನು ಅಪೇಕ್ಷಿಸಿದ್ದಾರೋ ಅವರ ಜೀವರು. ಸ್ವರೂಪ ಅಂದರೆ ಏನು ಅಂದರೆ ಸ್ವರೂಪ ಎಂಬುದು ಒಂದು ಪಾತ್ರೆಯಂತೆ. ಆ ಪಾತ್ರೆಯಲ್ಲಿರ್ತಕ್ಕಂಥ ಅಮೃತಮಯವಾದ ಚೇತನ. ಇದನ್ನು ಹೇಗೆ ವರ್ಣಿಸುವುದು ಅಂದರೆ ಆ ಚೇತನಕ್ಕೆ ಕರ್ತೃತ್ವವಿದೆ, ಪ್ರಯತ್ನವಿದೆ ಮತ್ತು ಕರ್ಮವಿದೆ. ಇದನ್ನು ಉಪನಿಷತ್ತಲ್ಲೂ ಸಹ ನಾವು ತಿಳಿಯಬಹುದಾಗಿದೆ. ಯಾರು ಶ್ರವಣ ಮನನ ನಿಜಿಧ್ಯಾಸನ ರೂಪ ಭಗವಂತನ ಧ್ಯಾನ ಮಾಡಿದ ಮೇಲೆ ಭಗವಂತ ಮೋಕ್ಷ ಕೊಡುವುದಿಲ್ಲ. ಶ್ರವಣಾದ್ಯನಂತರದಲ್ಲೂ ಸಹ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯನ್ನು ಈಶಾವಾಸ ಉಪನಿಷತ್ತಲ್ಲಿ ವೇದ ಪುರುಷನೇ ನಮಗೆ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ. ಅದು 15ನೇ ಮಂತ್ರದಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಇದರ ಅರ್ಥ, ಪೂರ್ಣನಾದ ಭಗವಂತನೇ ಜ್ಯೋತಿರ್ಮಯವಾದ ಸೂರ್ಯಮಂಡಲದಿಂದ ಸದ್ಗುಣಪೂರ್ಣನಾದ ನಿನ್ನ ರೂಪವು ಮುಚ್ಚಿಕೊಂಡಿದೆ. ಈ ನಿನ್ನ ರೂಪವನ್ನು, ಸದ್ಗುಣಪೂರ್ಣನಾದ ನಿನ್ನನ್ನು ಮನಸ್ಸಿನಲ್ಲಿ ಧರಿಸಿದ ನಿನ್ನ ಭಕ್ತನಾದ ನನಗೆ ದರ್ಶನ ಸಿಗುವುದಕ್ಕಾಗಿ ತೆರೆದು ತೋರಿಸು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಶ್ರೀಮದಾನಂದ ತೀರ್ಥರು ಇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಗಂ ಸಮುದಾಹೃತಂ ವಿಷ್ಣೋ ಸತ್ಯಸ್ಯ ತೇನೈವ ಸರ್ವದಾ ಅಪಿಹಿತಂ ಮುಖಂ ತತ್ತು ಪೂರ್ಣತ್ವತಃ ಪೂಷಃ ವಿಷ್ಣು ದರ್ಶಯತೀತಿ ಸ್ವಯಂ ಸತ್ಯಧರ್ಮಾಯ ಭಕ್ತಾಯ. ಮಂತ್ರದಲ್ಲಿ ಹಿರಣ್ಮಯ ಪಾತ್ರ ಎಂಬುದು ಸೂರ್ಯಮಂಡಲವು ಹೇಳಲ್ಪಟ್ಟಿದೆ. ಸ್ವಚ್ಛ ಎಂದರೆ ವಿಷ್ಣು, ಅವನ ಸ್ವರೂಪ ಸೂರ್ಯಮಂಡಲದಿಂದ ಸದಾ ಮುಚ್ಚಲ್ಪಟ್ಟಿದೆ.
ಇದನ್ನು ಪೂರ್ಣನಾದ್ದರಿಂದ ಪೂಷಾ ಎನಿಸಿಕೊಳ್ಳುವ ವಿಷ್ಣು ಸದ್ಗುಣ ಪೂರ್ಣನಾದ ಪರಮಾತ್ಮನನ್ನು ಹೃದಯದಲ್ಲಿ ಧರಿಸಿದ ಭಕ್ತನಿಗೆ ತಾನಾಗಿಯೇ ತೋರಿಸುವನೆಂದರ್ಥ. ಈ ಉಪನಿಷತ್ತಿನಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ತಿಳಿಸಿದ್ದಾರೆ. ಪ್ರತಿಯೊಬ್ಬರ ಜೀವನ ಹೃದಯವೂ ಸಹ ಅತ್ಯಂತ ನಿರ್ಮಲವಾದುದು, ಸ್ವರೂಪವು ಚಿದ್ರೂಪವಾದುದು. ಚಿದ್ರೂಪ ಹೇಗೆ ಚಿದ್ರೂಪವಾಯಿತು ಅಂದರೆ ಭಗವಂತ ಚಿದ್ರೂಪನೇ, ಅದರ ಪ್ರತಿಬಿಂಬವೂ ಚಿದ್ರೂಪವೇ. ಆದ್ದರಿಂದ ಭಗವಂತನನ್ನು ಎಲ್ಲಿ ಕಾಣಬೇಕು? ಸೂರ್ಯಮಂಡಲದಲ್ಲಿ ಕಾಣಬೇಕು. ಗಾಯತ್ರಿ ಉಪದೇಶದಿಂದ ಜಯಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೋರವನ್ ಮಕರಕುಂಡಲವನ್ ಕಿರೀಟಿ ಹಾರಿ ಹಿರಣ್ಮಯೋಪುಹು ಧೃತಶಂಖಚಕ್ರ ಎಂಬುದಾಗಿ ಗಾಯತ್ರಿ ಉಪದೇಶ ಕಾಲದಲ್ಲಿ ಗಾಯತ್ರಿಯನ್ನು ಯಾರು ಮಂತ್ರ ಉಚ್ಚಾರ ಮಾಡುವ ಕಾಲದಲ್ಲಿ ಈ ಅನುಸಂಧಾನವನ್ನು ನಾವು ಮಾಡಿಕೊಳ್ಳುತ್ತೇವೆ. ಇದರ ಅರ್ಥವೇನು? ಭಗವಂತ ನಮ್ಮ ಹೃದಯ ಮಂದಿರದಲ್ಲಿರತಕ್ಕಂಥ ಸೂರ್ಯಮಂಡಲದ ಮಧ್ಯವರ್ತಿಯಾಗಿದ್ದಾರೆ ಭಗವಂತ. ಇದನ್ನು ನಾವು ಆಕಾಶದಲ್ಲಿ ಹೇಗೆ ನೋಡುತ್ತೇವೆಂದರೆ ಪಿಂಡಾಂಡದಲ್ಲಿರುವುದೇ ಬ್ರಹ್ಮಾಂಡದಲ್ಲಿ ಎಂಬುದನ್ನು ತೋರಿಸಲು ಭಗವಂತ ಆಕಾಶದಲ್ಲಿ ಭಗವಂತ ಸೂರ್ಯಮಂಡಲದಲ್ಲಿ ಧ್ಯಾನಿಸುವಂತೆ ಆದೇಶಿಸಿದ್ದಾರೆ. ಆದರೆ ನಿಜವಾದ ಸೂರ್ಯಮಂಡಲ ನಮ್ಮ ಹೃದಯವೇ ಸೂರ್ಯಮಂಡಲ. ನಮ್ಮ ಸೂರ್ಯ, ನಮ್ಮಲ್ಲಿ ಕಾಣತಕ್ಕಂತಹ ಸೂರ್ಯ, ನಮ್ಮ ದೃಷ್ಟಿಗೆ ಗೋಚರವಾಗುವ ಸೂರ್ಯ ನಮ್ಮ ಹೃದಯ ಮಂಟಪದಿಂದ ಕಾಣಿಸಿಕೊಳ್ಳುತ್ತಾನೆ. ಅಲ್ಲಿಯೂ ಸಹ ಹೇಗೆ ಕಾಣುತ್ತಾನೆ? ಜಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ. ಸವಿತೃಹು ಅಂದರೆ ಸೂರ್ಯಮಂಡಲದ ಮಧ್ಯದಲ್ಲಿ ಭಗವಂತ ಅಪ್ರಾಕೃತ ಚಿದಾನಂದ ಶರೀರಾತ್ಮಕವಾಗಿ ಭಗವಂತ ಕಾಣಿಸಿಕೊಳ್ಳುತ್ತಾನೆ. ಸರ್ವಾಂಗ ಸುಂದರನಾಗಿ ಕಾಣಿಸಿಕೊಳ್ಳುತ್ತಾನೆ. ಇದು ಆಯಾ ಜೀವರ ಯೋಗ್ಯತೆ ಮತ್ತು ಅಧಿಕಾರವನ್ನು ತೋರಿಸಿಕೊಳ್ಳುತ್ತದೆ. ಯಾರಿಗೆ ಪಾದದರ್ಶನವನ್ನು ಆಗುತ್ತದೋ ಅವರು ಪಾದಗ್ರಸ್ತರಾಗಿರತಕ್ಕಂಥ ಜೀವರು, ಹೃದಯಗ್ರಸ್ತರಾಗಿರ್ತಕ್ಕಂಥ, ಶಿರೋಗ್ರಸ್ತರಾಗಿರ್ತಕ್ಕಂಥ ಜೀವರು ತಿಳಿಯಬೇಕು. ಸರ್ವಾಂಗ ಯಾರು ತಿಳಿಯುತ್ತಾರೋ ಅವರು ಶ್ರೇಷ್ಠ ಜ್ಞಾನಿಗಳನ್ನು ತಿಳಿಯಬೇಕು. ಇದನ್ನು ಭಾಗವತದಲ್ಲಿ ಅನೇಕ ರೀತಿಯಲ್ಲಿ ವಿವರಿಸಲಾಗಿದೆ. ಪಾದದ ಅಣುಗಳಲ್ಲೂ ಸಹ ಭಗವಂತನ ಪ್ರಾರ್ಥನೆ ಹೇಗೆ ಮಾಡಬೇಕು ಎಂಬುದನ್ನು ವಿವರಿಸಲಾಗಿದೆ. ಈ ಮಂತ್ರದಲ್ಲಿ ನಾವು ತಿಳಿಯಬೇಕಾದ ಹಿರಣ್ಮಯೇನ ಪಾತ್ರೇಣ. ಈ ಸಾಕ್ಷಾತ್ಕಾರ ಕೇವಲ ಶ್ರವಣಾದಿಗಳಿಂದ ಆಗುವುದಿಲ್ಲ, ಆದರೆ ಭಗವಂತನ ಪ್ರಸಾದದಿಂದಲೇ ಆಗುವುದು. ಆದ್ದರಿಂದ ಶ್ರವಣಾದಿಗಳು ಮಾಡಿದರೂ ಸಾಕ್ಷಾತ್ಕಾರಕ್ಕಾಗಿ ಭಗವಂತ ಪ್ರಸಾದವನ್ನು ಪಡೆಯಲು ಅವನ ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕಾಗಿ ಭಗವಂತನ ಪ್ರಾರ್ಥನಾ ಪ್ರಕಾರವನ್ನು ಹಿರಣ್ಮಯೇನ ಪಾತ್ರೇಣ ಇತ್ಯಾದಿ ಮಂತ್ರದಿಂದ ಆರಂಭಿಸಿ ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಎಂಬ ಮಂತ್ರದವರೆಗೂ ನಾವು ತಿಳಿಯಬೇಕು. ಪಾತ್ರ ಎಂಬ ಶಬ್ದಕ್ಕೆ ಸೂರ್ಯಮಂಡಲ ಎಂದರ್ಥ. ಪಿಬತಿ ರಸಾನ್ ತ್ರಾಯತೆ ಜಗತ್ ಇತಿ ಚ ಪಾತ್ರಂ. ಪಿಬತಿ ರಸಾನ್ ತ್ರಾಯತೆ ಜಗತ್ ಇತಿ ಪಾತ್ರಂ ಎಂಬ ಉತ್ಪತ್ತಿ. ಸಮುದ್ರದ ನೀರನ್ನು ತನ್ನ ಕಿರಣದಿಂದ ಹೀರಿ ಮೋಡವಾಗಿ ಪರಿವರ್ತಿಸಿ ಮಳೆಗೆರೆದು ಜಗತ್ತನ್ನು ರಕ್ಷಿಸುವುದು ಎಂದರ್ಥ. ಸತ್ಯ ಶಬ್ದಕ್ಕೆ ಸದ್ಗುಣಪೂರ್ಣ ಎಂದರ್ಥ. ಮುಖ ಶಬ್ದಕ್ಕೆ ಉಪಲಕ್ಷಣ, ಪರಮಾತ್ಮನ ಪೂರ್ಣ ಶರೀರ ಎಂಬ ಅರ್ಥವನ್ನು ತೆಗೆದುಕೊಳ್ಳಬೇಕು. ಪೂಷನ್ ಎಂದರೆ ಪರಿಪುಷ್ಟನಾದವನು, ಪೂರ್ಣನು. ಸತ್ಯಂ ಭಗವಂತನು ಹೃದಯೇ ಧಾರಯತೀತೆ ಸತ್ಯಧರ್ಮ ಎಂಬ ಉತ್ಪತ್ತಿಯಿಂದ ಸತ್ಯಧರ್ಮ ಶಬ್ದಕ್ಕೆ ಸತ್ಯನಾಮಕನಾದ ಭಗವಂತನು ಹೃದಯದಲ್ಲಿ ಧಾರಣ ಮಾಡುವವನು, ಧ್ಯಾನ ಮಾಡುವವನು, ಭಕ್ತನು ಎಂದ ಅರ್ಥವು.
ಹಿರಣ್ಮಯೇನ ಪಾತ್ರೇಣ. ಹಿರಣ್ಮಯ ಎಂಬತಕ್ಕಂಥದ್ದು ಸುವರ್ಣಮಯ ಎಂದರ್ಥ. ಸುವರ್ಣ ಅಂದರೆ ವರ್ಣದಿಂದ ಮಯವಾದದ್ದು, ವರ್ಣದಿಂದ ಅಲಂಕೃತವಾದದ್ದು ಎಂದರ್ಥ. ಸಕಲ ಜೀವರ ಸ್ವರೂಪ ಹೇಗಿರುತ್ತದೆ ಎಂಬುದನ್ನು ಭಗವದ್ಗೀತೆಯ 6ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ವಿಶೇಷ ಆಕಾರವಾಗಿ ಶ್ರೀಕೃಷ್ಣ ಪರಮಾತ್ಮನ ಮೂಲಕ ವೇದವ್ಯಾಸರು ನಮಗೆ ತಿಳಿಸುತ್ತಾರೆ. ಜೀವಾನಾಂ ದೋಷಃ ಉಪಾಧಿಕೃತಃ ಉಕ್ತಂ ಚ ಏತತ್ ಸರ್ವಂ. ಜೀವನಿಗೆ ಇರತಕ್ಕಂಥ ದೋಷಗಳು ಕೇವಲ ಉಪಾಧಿಕೃತವಾಗಿರುತ್ತದೆ. ಸ್ವರೂಪದಲ್ಲಿ ಸಾತ್ವಿಕರ ಶರೀರ ಅತ್ಯಂತ ಶುದ್ಧವಾಗಿರುತ್ತದೆ, ಚಿದ್ರೂಪವಾಗಿರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿದ್ದಾರೆ. ಸ್ವತಃ ಸರ್ವೇಪಿ ಚಿದ್ರೂಪಾಃ ಸರ್ವದೋಷ ವಿವರ್ಜಿತಾಃ ಜೀವಾ ತೇಷಾಂ ತು ಯೇ ದೇವಾಃ ತದ ಉಪಾಧಿಕೃತಮತಃ ಸರ್ವೇ ಚ ಈಶ್ವರಃ ತೇಷಾಂ ನ ಕಿಂಚಿತ್ ಸ್ವತ ಏವ ತು ಸಮ ಏವಂ ತೇಹ ಸರ್ವಂ ವೈಷಮ್ಯಂ ಭ್ರಾಂತಿ ಸಂಭವಾಂ. ಏವಂ ಸಮಾನಜೀವಸ್ಸು ವಿಶೇಷೋ ದೈವತಾದಿಷು ಸ್ವಾಭಾವಿಕಸ್ತು ನಿಯಮಾದಾರ್ಥ ಏವ ಸನಾತನಃ ಅಸುರಾದೇಹೇ ತಥಾ ದೋಷ ನಿತ್ಯಾ ಸ್ವಾಭಾವಿಕೋ ಅಪಿ ಗುಣದೋಷೌ ಮಾನವಾನಂ ನಿತ್ಯೋ ಸ್ವಾಭಾವಿಕೌ ಮತೌ ಗುಣೈಕಮಾತ್ರರೂಪಸ್ಸು ದೇವಾ ಏವ ಸದಾ ಮತಃ ಇತಿ ಬ್ರಾಹ್ಮ್ಯ ಪುರಾಣದಲ್ಲಿರ್ತಕ್ಕಂಥ ವಾಕ್ಯವನ್ನು ತೋರಿಸಿ ಜೀವನ ಸ್ವರೂಪವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಜೀವರು ತಮ್ಮ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ತನ್ನ ಕರ್ತೃತ್ವ, ಪ್ರಯತ್ನ ಮತ್ತು ಕರ್ಮ ಇದು ಒಂದು ಪಾತ್ರೆಯಲ್ಲಿರತಕ್ಕಂಥ ಅಮೃತದಂತೆ ನಾವು ತಿಳಿಯಬೇಕು. ಅಮೃತವನ್ನು ಪ್ರತ್ಯೇಕವಾಗಿ ನಾವು ಸೇವಿಸಲು, ಕೂಡಿಸಲು, ಸ್ವೀಕರಿಸಲು ಬರುವುದಿಲ್ಲ. ಅದು ಪಾತ್ರೆಯಲ್ಲಿರಬೇಕು. ಆ ಪಾತ್ರೆಗೆ ಜೀವನ ಸ್ವರೂಪ. ಜೀವನ ಸ್ವರೂಪದಲ್ಲಿರ್ತಕ್ಕಂಥ ಮೂಲ ಲಕ್ಷಣವೇ ಅದು ಅಮೃತ. ಆ ಅಮೃತಕ್ಕೆ ಸೇರಿರತಕ್ಕಂಥ ಪರಿಮಳ ದ್ರವ್ಯ, ಸಿಹಿ ಪದಾರ್ಥವೇ ಯಾವ ಜೀವನ ಸ್ವರೂಪ ಎಂಬತಕ್ಕಂಥದ್ದು. ಪರಿಮಳ ಭರಿತ ಸಿಹಿಯುಕ್ತ ಅಮೃತ. ಅದರಂತೆ ಜೀವನಿಗೆ ಇರತಕ್ಕಂಥ ಕರ್ತೃತ್ವ, ಪ್ರಯತ್ನ ಮತ್ತು ಕರ್ಮ ಇದನ್ನು ಸಹ ತಿಳಿಯಬೇಕು. ಇವೆಲ್ಲವೂ ಹೇಗೆ ಪಾತ್ರೆಯೊಳಗೆ ಇರತಕ್ಕಂಥ ಅಮೃತದೊಳಗೆ ಇದೆಯೋ ಹಾಗೆ ಜೀವನ ಅಧೀನದಲ್ಲಿದ್ದರೂ ಅದು ಭಗವಂತನ ದತ್ತಕವಾದದ್ದು ಅಂತ ತಿಳಿಯಬೇಕು. ಭಗವಂತನ ಉಪೇಕ್ಷೆಯಿಂದ ಇರತಕ್ಕಂಥದ್ದು ಅಂತ ತಿಳಿಯಬೇಕು. ಈ ತಿಳಿಯುವಿಕೆಗೆ ವಿಜ್ಞಾನ ಎಂದು ಹೆಸರು. ಸರ್ವತ್ರ ವಿಷ್ಣು ಉತ್ಕೃಷ್ಟ ಜ್ಞಾನಂ ಜ್ಞಾನಮಿತಿ ತಿಳಿಯತೆ ತದ್ವಿಶೇಷ ಪರಿಜ್ಞಾನಂ ವಿಜ್ಞಾನಂ ಗೀಯತೆ. ಸಾಧಾರಣವಾಗಿ ತಿಳಿಯುವುದಕ್ಕೆ ಜ್ಞಾನ ಎಂದ ಹೆಸರು, ವಿಶೇಷ ಆಕಾರವಾಗಿ ತಿಳಿಯುವುದಕ್ಕೆ ವಿಜ್ಞಾನ ಎಂದ ಹೆಸರು. ವೇದಾದಿಗಳಲ್ಲಿ ಎಲ್ಲ ಕಡೆಗೂ ಹೇಳಿದ ವಿಷ್ಣು ಸರ್ವತಂತ್ರ ಜ್ಞಾನ ಎನಿಸುತ್ತದೆ. ಇದಕ್ಕೆ ಉಪಪಾದಕವಾದ ಸರ್ವಜ್ಞತ್ವ, ಸರ್ವಕರ್ತೃತ್ವ ಇತ್ಯಾದಿ ವಿಶೇಷ ಮಹಿಮೆಗಳನ್ನು ತಿಳಿಯುವುದು ವಿಜ್ಞಾನ ಎನಿಸುತ್ತದೆ ಎಂಬ ಪ್ರಮಾಣ ವಚನ ಇದೆ. ಆಕಾಶದಂತೆ ಇರುವ, ಹಿಗ್ಗುವುದು, ತಗ್ಗುವುದು ಎಂಬ ವಿಕಾರರಹಿತವಾದ ಜ್ಞಾನ ಶಾಸ್ತ್ರಗಳಿಂದ ಬರುವ ಪರೋಕ್ಷ ಜ್ಞಾನ. ವಿಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಎಂದೇ ಹೆಸರು. ಸೃಹನ್ ಮಿತ್ರಾಯ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಹಾಗಾದರೆ ಜ್ಞಾನಿಯ ವಿಶಿಷ್ಟತೆ, ಜ್ಞಾನಿಯ ಬುದ್ಧಿ ಹೇಗಿರುತ್ತದೆ ಎಂದರೆ ಸೃಹತ್ ಪ್ರತ್ಯುಪಕಾರವನ್ನು ಬಯಸದೆ ಉಪಕರಿಸುವನು. ಮಿತ್ರ ಅಪಾಯದ ಸಂದರ್ಭವನ್ನು ತಿಳಿಸಿ ಅದರಿಂದ ರಕ್ಷಿಸುವನು. ಅರಿಯನೆ ಕೊಲೆ ಮೊದಲಾದವನ್ನು ಮಾಡುವನು. ಉದಾಸೀನನು ಉಪಕಾರ ಅಪಕಾರ ಇವೆರಡರಲ್ಲಿಯೂ ಉದಾಸೀನಾಗಿರುವನು. ಮಧ್ಯಸ್ಥ್ಯಾನ ಉಪಕಾರ ಅಪಕಾರ ಇವೆರಡನ್ನು ಮಾಡುವವನು. ದ್ವೇಷ್ಯಾನ ಅನಿಷ್ಟವನ್ನು ಮಾಡುವನು. ಬಂಧುವನು ಉಪಕಾರವನ್ನು ಮಾಡುವನು.
ಇವರೆಲ್ಲರಲ್ಲಿ ಸಾಧುಗಳಲ್ಲಿ ಪಾಪಿಗಳಲ್ಲಿ ಸಮಬುದ್ಧಿಯುಳ್ಳ ಅಪರೋಕ್ಷ ಜ್ಞಾನಿಯು ಎಲ್ಲ ಯೋಗಿಗಳಂತ ಉತ್ತಮನು. ಇದನ್ನು ಶ್ರೀಮದಾನಂದ ತೀರ್ಥರು ವಿಶೇಷ ಆಕಾರವಾಗಿ ತಿಳಿಸ್ಕೊಡ್ತಾರೆ. ಸಯೇವ ಚ ಸರ್ವಸ್ಮಾತ್ ವಿಶಿಷ್ಯತೆ ಸಾಧು ಪಾಪಾದೇಶ ಸಮಬುದ್ಧಿ ಜೀವಜಿತಃ ಪರಮಾತ್ಮನಃ ಸರ್ವಸ್ಯ ತನ್ನಿಮಿತ್ತಕಸ್ಯ ಚ ಸರ್ವತಃ ಐಕರೂಪೇಣ ಚಿದ್ರೂಪ ಏವ ಹಿ ಜೀವಾಃ ವಿಶೇಷ ಸ್ವಂತಃಕರಣಕೃತಃ ಸರ್ವೇಷಾಂ ಸಾಧುತ್ವಾದಿಕಂ ಸರ್ವಂ ಈಶ್ವರಕೃತಮೇವ ಸ್ವತೋ ನ ಕಿಂಚಿದಪಿ ಉಕ್ತಂ ಚ ಏತತ್ ಸರ್ವಂ ಸ್ವತಃ ಸರ್ವೇಪಿ ಚಿದ್ರೂಪಾಃ ಸರ್ವದೋಷವಿವರ್ಜಿತಾಃ ಜೀವಾಃ ತೇಷಾಂ ನ ಕಿಂಚಿತ್ ಸ್ವತಃ ಏವ ತು ಸಮ ಏವ ಹಿ ಏತಃ ಸರ್ವಂ ವೈಷಮ್ಯಭ್ರಾಂತಿ ಸಮವಂ ಏವಂ ಸಮ ಜೀವಾಸ್ತು ವಿಶೇಷೋ ದೇವತಾದಿಷು ಸ್ವಾಭಾವಿಕಸ್ತು ನಿಯಮಾತ್ ಆದಾತಃ ಏವ ಸನಾತನಃ ಅಸುರಾತ್ ತೇಷಾ ದೋಷಾ ನಿತ್ಯ ಸ್ವಾಭಾವಿಕೋ ಮತೌ ಗುಣದೋಷೋ ಮಾನವಾನಂ ನಿತ್ಯ ಸ್ವಾಭಾವಿಕೋ ಮತೌ ಗುಣೈಕಮಾತ್ರರೂಪಸ್ಸು ದೇವ ಏವ ಸದಾ ಮತಃ ಇತಿ ಬ್ರಾಹ್ಮೇ. ಬ್ರಹ್ಮಪುರಾಣದಲ್ಲಿ ಹೀಗೆ ತಿಳಿಸ್ಕೊಟ್ಟಿರತಕ್ಕಂಥ ವಿಶೇಷಾರ್ಥವು ಏನು? ಧಾರ್ಮಿಕ ಮತ್ತು ಅಧಾರ್ಮಿಕ ಇವರಿಬ್ಬರಲ್ಲಿಯೂ ಸಹ ಸಮಬುದ್ಧಿಯ ಜ್ಞಾನಿ ಉಳಿದವರಂತ ಶ್ರೇಷ್ಠ ಎನಿಸುತ್ತಾನೆ. ಸಮಬುದ್ಧಿ ಅಂದರೆ ಶತ್ರು ಮಿತ್ರರಲ್ಲಿರುವ ಜೀವ ಚೈತನ್ಯ, ಆ ಜೀವಚೇತನೊಳಗಿರುವ ಪರಮಾತ್ಮನ ರೂಪ, ಮತ್ತು ಶತ್ರು ಮಿತ್ರರ ಶತ್ರುತ್ವ ಮಿತ್ರತ್ವಗಳಿಗೆ ಪರಮಾತ್ಮನೇ ನಿಮಿತ್ತ. ಸಜ್ಜನ ದುರ್ಜನರಿಗೂ ಸಮಾನ ಅಂತ ತಿಳಿಯುವರೇ ಜ್ಞಾನಿ. ಸ್ವಾಭಾವಿಕವಾಗಿ ಎಲ್ಲ ಜೀವ ಸ್ವರೂಪವು ಚೈತನ್ಯ ಸ್ವರೂಪರು ಮತ್ತು ಶತ್ರುತ್ವಾದಿ ದೋಷ ಮಿತ್ರಾದಿ ಗುಣರಹಿತರು. ಅವರಲ್ಲಿಯ ಗುಣ ದೋಷಗಳು ಅಂತಃಕರಣ ರೂಪ ಉಪಾಧಿಯಿಂದ ನಿರ್ಮಿತವಾದುದು. ಇವೆಲ್ಲವೂ ಪರಮಾತ್ಮನಲ್ಲಿ ಬರುವುದು ಯಾವುದು ಸ್ವಾಭಾವಿಕವೇ ಅಲ್ಲ. ಆದ್ದರಿಂದ ಅವರೆಲ್ಲರೂ ಸಮಾನರು. ಭ್ರಾಂತಿ ಗುಣ ದೋಷಗಳನ್ನು ಆತ್ಮಧರ್ಮವುಳ್ಳದ ಆತ್ಮನವು ಎಂದು ತಿಳಿದು ವೈಷಮ್ಯವನ್ನು ಕಾಣುವುದು ಅದು ಭಗವದ್ ಅಧೀನವಲ್ಲ ಎಂದು ತಿಳಿಯುವುದು. ಈ ರೀತಿಯಾಗಿ ಮನುಷ್ಯರಲ್ಲಿ ಶತ್ರುತ್ವ ಮಿತ್ರತ್ವ ವ್ಯತ್ಯಾಸ ಸ್ವಾಭಾವಿಕವಾಗಿದೆ. ಅವರೆಲ್ಲರೂ ಸಮಾನರೇ. ಆದರೆ ಯೋಗಿಯ ಬಗ್ಗೆ ದೇವತೆಗಳಿಗಿರುವ ಮೈತ್ರಿ, ಅಸುರರ ಬಗ್ಗೆ ಇರುವ ದ್ವೇಷ ಇವೆರಡೂ ನಿತ್ಯ ಮತ್ತು ಸ್ವಾಭಾವಿಕ. ಆದರೆ ಪರಮಾತ್ಮನಿಂದ ನಿಯತ ನಿತ್ಯ ಸಂಸಾರಿಗಳ ಮೈತ್ರಿ ಮತ್ತು ದ್ವೇಷಗಳು ಸ್ವಾಭಾವಿಕವಾದವು. ದೇವತೆಗಳು ಸದಾ ಗುಣಗಳಿಂದ ಒಂದೇ ರೀತಿಯಾಗಿರುವುದೆಂಬುದಾಗಿ ಬ್ರಹ್ಮಪುರಾಣ ತಿಳಿಸಿದೆ. ನತು ಸಾಧ ಪಾಪಾದೀನಂ ಪೂಜಾದಿ ಸಾಮ್ಯಂ ತತ್ರ ದೋಷ ಸ್ಮೃತೇಃ ಸಮಾನಂ ವಿಷಮ ಪೂಜಾ ವಿಷಮಾನಂ ಸಮಾಯತ ಕ್ರಿಯತೆ ಯೇನ ದೇವೋಪಿ ಸ ಪದಾತ್ ಭ್ರಶ್ಯತೆ ಪುಮಾನ್ ಇತಿ ಬ್ರಾಹ್ಮಿ. ವಿತ್ತನ್ ಬಂಧುರ್ವಯಃ ಕರ್ಮ ವಿದ್ಯಾ ಚ ಇವತ ಪಂಚಮಿ ಫತಾನೆ ಮಾನ್ಯಸ್ಥಾನಾನಿ ಗರೀಯೋ ಹಿ ಉತ್ತರೋತ್ತರ ಇತಿ ಮಾನವೇ ಗುಣಾನುಸಾರೀಣಂ ಪೂರ್ವ ಸಮಾಂ ದೃಷ್ಟಿಂ ಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದಿತಿ ವೈಷಮ್ಯಮುತ್ತಮತ್ವಂ ಚೋ ದದಾತಿ ನರಸಂಚಯಾತ್ ಪೂಜಾಯ ವಿಷಯ ದೃಷ್ಟಿ ಸಾಮ್ಯಂ ವಿದುಃಖಜ ಇದು ಬ್ರಹ್ಮವೇ ವರ್ತೆ. ಸುಹೃದಾದಿಷು ಶಾಸ್ತ್ರೋಕ್ತಿ ಪೂಜಾದಿಕೃತಿ ಅನ್ಯೂನಾದೀನ ಯಾ ಸ್ವಾಪಿ ಸಮತಾ ತದಪಿ ಆಹುಃ ಯಥಾ ಸುಹೃತ್ ಕರ್ತವ್ಯಂ ಪಿತೃಃ ಶತ್ರು ಸುತೇಜಸ್ಸು ಚ ತಥಾ ಕರೋತಿ ಪೂಜಾದಿ ಸಮಬುದ್ಧಿಸಯೋಚ್ಯತೆ ಇತಿ ಗಾರಡೆ. ಸಮಾನ ಸತ್ಕಾರ ಅಂದರೆ ಶತ್ರು ಮಿತ್ರರಿಗೆ ಮಾಡಬೇಕು ಮತ್ತು ಸಮಬುದ್ಧಿ ಶಬ್ದದ ಅಭಿಪ್ರಾಯವಿಲ್ಲ. ಹೀಗೆ ಮಾಡಿದರೆ ದೋಷವಾಗುತ್ತದೆ. ಬ್ರಹ್ಮಪುರಾಣದಲ್ಲಿ ತಿಳಿಸಿರುವಂತೆ ಗುಣಾದಿಗಳಿಂದ ಸಮರಾದರೆ, ತಾರತಮ್ಯದಿಂದ ಪೂಜೆ ಮಾಡಿದರೆ, ಗೌರವಿಸಿದರೆ ಅಥವಾ ತಾರತಮ್ಯ ಗುಣವಿರುವವರೆಗೆ ಸಮವಾಗಿ ಗೌರವಿಸಿದರೆ ಅಂತಹವನನ್ನು ದೇವತೆಯಾಗಿದ್ದರೂ ಸ್ಥಾನಭ್ರಷ್ಟನಾಗುವನು ಎಂದು ಉಕ್ತವಾಗಿದೆ. ಮನುಸ್ಮೃತಿ ಈ ರೀತಿ ತಿಳಿಸುತ್ತದೆ.
ಹಣವುಳ್ಳವ, ಬಂಧು, ವಯಸ್ಸಿನಲ್ಲಿ ಹಿರಿಯ, ಸದಾಚಾರ ಸಂಪನ್ನ, ವಿದ್ಯಾವಂತ, ಈ 5 ಪೂಜ್ಯರಾಗಿರುವರು. ಇವರಲ್ಲಿ ಮುಂದಿನವರು ಹಿಂದಿನಂಥ ಉತ್ತಮರು. ಬ್ರಹ್ಮವೈವರ್ತ ಪುರಾಣದಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಗುಣಕ್ಕೆ ಅನುಸಾರವಾಗಿ ತಾರತಮ್ಯದ ಗೌರವವನ್ನು ಸಮದೃಷ್ಟಿಯನ್ನು ಯಾರು ಮಾಡುವನೋ ಅವನಿಗೆ ವಿಷ್ಣು ಪ್ರಸನ್ನಾಗುವನು. ಅಥವಾ ಸ್ನೇಹಿತ, ಮಿತ್ರ, ಶತ್ರು ಮುಂತಾದವರಲ್ಲಿ ಶಾಸ್ತ್ರೋಕ್ತವಾದ ಪೂಜಾದಿಗಳನ್ನು ಮಾಡುವಾಗ ಶಾಸ್ತ್ರಗಳು ಹೇಳಿದ್ದಕ್ಕಿಂತ ಹೆಚ್ಚು ಕಡಿಮೆ ಮಾಡದಿರುವುದು ಸಮಬುದ್ಧಿ. ಸ್ನೇಹಿತರಲ್ಲಿ ತಂದೆ, ಶತ್ರು, ಮಕ್ಕಳಲ್ಲಿ ತಾರತಮ್ಯದಿಂದ ಯಾವ ವಿಧವಾಗಿ ಸತ್ಕಾರಾದಿಗಳು ಮಾಡಬೇಕು ಅದಕ್ಕೆ ವ್ಯತ್ಯಾಸವಿಲ್ಲದಂತೆ ಮಾಡುವನೇ ಸಮಬುದ್ಧಿ ಉಳ್ಳವನು ಎನಿಸುವನು ಎಂದು ಗರುಡ ಪುರಾಣದಲ್ಲಿ ತಿಳಿಸಿದೆ. ಪ್ರತ್ಯುಪಕಾರ ನಿರಪೇಕ್ಷೆಯ ಉಪಕಾರೈಕ ಸುಹೃತ್ ಕ್ಲೇಶಸ್ನಾನಂ ನಿರೂಪ್ಯ ಯೋ ರಕ್ಷಾಂ ಕರೋತಿ ಸ ಮಿತ್ರಃ ಹರಿಹಿ ವದಾದಿಕರ್ತಃ ಕರ್ತವ್ಯೋಪಕಾರೇ ಅಪಕಾರೇ ಚ ಯಾ ಉದಾಸ್ತಿ ಸ ಉದಾಸೀನಃ ಕರ್ತಂ ಉಭಯಾಮಪಿ ಯ ಕರೋತಿ ಸ ಮಧ್ಯಮಃ ಅವಸಾತಿ ಕರ್ತೃದ್ವೇಷ್ಯಃ ಅಹ ಚ ಏತತ್ ದ್ವೇಷೋ ವಾಸಿತತ್ಕೃತ ಕಾರ್ಯಮಾತ್ರಕಾರಿ ತು ಮಧ್ಯಮ ಪ್ರಿಯಕೃತ್ ಪ್ರಿಯ ನಿರೂಪ್ಯಾಪಿ ಕ್ಲೇಶಂ ಯಾ ಪರಿರಕ್ಷತಿ ಸಾ ಮಿತ್ರಮುಪಕಾರಂ ತು ಅನಪೇಕ್ಷೋಪಕಾರಕೃತ್ ಯಸ್ತು ತತಃ ಸಾ ಸುಹೃತ್ ಪ್ರೋಕ್ತಃ ಶತ್ರುಶ್ಚಾಪಿ ವದಾಧಿಕೃತ. ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡುವನನ್ನು ಸುಹೃತ್ ಎನ್ನುತ್ತಾರೆ. ತಾನೇ ಇಂತಹ ವಸ್ತುವಿನ ದುಃಖ ಉಂಟಾಯಿತಂತ ತಿಳಿದು ಅದರಿಂದ ರಕ್ಷಿಸುವರು ಮಿತ್ರ. ಕೊಲೆ ಮುಂತಾದವುಗಳು ಮಾಡುವನು ಶತ್ರು. ಉಪಕಾರ ಅಪಕಾರ ಇವೆರಡರಲ್ಲಿಯೂ ಉಪೇಕ್ಷೆಯಿಂದಿರುವನು ಉದಾಸೀನ. ಮಾಡಬೇಕಾದ ಸಂದರ್ಭದಲ್ಲಿ ಇವೆರಡನ್ನು ಮಾಡುವನು ಮಧ್ಯಮ. ಅಪ್ರಿಯವನ್ನು ಮಾಡುವನು ದ್ವೇಷ್ಯ. ಇವೆಲ್ಲವೂ ಪ್ರಮಾಣ ಸಿದ್ಧವಾಗಿದೆ. ಯಸ್ಯ ತತ್ರ ಯಥಾ ವೃತ್ತಿ ವಿಹಿತ ದರ್ಶನಂ ತಥಾ ಜ್ಞಾನಂ ವಾಪಿ ಸಮತ್ವಂ ತದ್ವಿಷಮತ್ವಂ ಅಥೋ ಅನ್ಯತಾ ಇದೆ ಮಹಾವಿಷ್ಣು ಪುರಾಣೆ. ಅನಿಮಿತ್ತಂ ದೇಹ ಸ್ನೇಹ ವಾಸ್ತು ಸುಹೃತ್ ಜ್ಞಾತ್ವೋಪಕಾರಕೃತ್ ಮಿತ್ರಂ ವದಾಧಿಕೃತ್ ಹರಿ ದ್ವೇಷ್ಯ ಪ್ರಿಯ ಮಾತ್ರಕೃತ್ ಉದಾಸೀನ ಸ್ನೇಹವತೋಪ್ನೇಯೋ ಸ್ನೇಹಿ ತತ್ಕೃತಾನಕೃತ್ ಮಧ್ಯಸ್ಯ ಇತಿ ವಿಜ್ಞೇಯು ಸ್ರಾಹೃದೇಶ ವಿಶಿಷ್ಟತೆ ನಾರದೀಯೇ. ಸಮತ್ವಾದ ಶಾಸ್ತ್ರದಲ್ಲಿ ಯಾರೊಡನೆ ಹೇಗೆ ಇರಬೇಕೆಂದು ಹೇಳಲ್ಪಟ್ಟಿದೆಯೋ ಹಾಗೆ ಇರುವುದು ಮತ್ತು ಇರಬೇಕೆಂದು ತಿಳಿದುಕೊಳ್ಳುವುದೆಂದರ್ಥ. ವಿಷಮತ್ವ ಅದರ ಮೇಲೆ ಹೇಳೋದಕ್ಕೆ ವಿರುದ್ಧವಾದುದು. ಈ ರೀತಿ ಮಹಾವಿಷ್ಣು ಪುರಾಣದಲ್ಲಿ ತಿಳಿಸಿದೆ. ನಿನ್ನಿಮಿತ್ತಂ ದೇಹವುಳ್ಳವನು ಸುಹೃತ್. ನಮ್ಮ ಕಷ್ಟದ ಕಾರಣಗಳನ್ನು ತಾನೇ ತಿಳಿದು ಉಪಕಾರ ಮಾಡುವನು ಮಿತ್ರ. ವದಾದಿಗಳನ್ನು ಮಾಡುವನು ಶತ್ರು. ಅನಿಷ್ಟವಾದವನ್ನು ಮಾತ್ರ ಮಾಡುವನು ದ್ವೇಷ್ಯನು. ನಾವು ಸ್ನೇಹ ಮಾಡಿದರೂ ಸ್ನೇಹ ಮಾಡದಿದ್ದವನು ಉದಾಸೀನನು. ನಾವು ಮಾಡುವ ಒಳ್ಳೆಯದಕ್ಕೆ ಒಳ್ಳೆಯದನ್ನೇ, ಕೆಟ್ಟದಕ್ಕೆ ಕೆಟ್ಟದನ್ನು ಮಾಡುವ ಮಧ್ಯಸ್ಥನು. ಇವರಲ್ಲಿ ಸುಹೃತ್ ಆದವನು ಶ್ರೇಷ್ಠನೆಂದು ನಾರದ ಪುರಾಣ ಹೇಳಿದೆ. ಈ ರೀತಿಯಾಗಿ ಜೀವರ ಲಕ್ಷಣವನ್ನು ಭಗವಂತನಾದ ಶ್ರೀಕೃಷ್ಣನೇ ಅರ್ಜುನಿಗೆ ಉಪದೇಶ ಮಾಡಿರುವುದರಿಂದ ನಾವು ಏನು ತಿಳಿಯಬೇಕು? ಜೀವರ ಸಾತ್ವಿಕ ರೂಪದ ಮೂಲ ಸ್ವರೂಪ ಚಿದ್ರೂಪವಾಗಿರುತ್ತದೆ. ಅದು ಸತ್ವಗುಣದಿಂದಲೇ ಕೂಡಿರುತ್ತದೆ. ಈ ಸತ್ವಗುಣ ಎಂಬುದು ಪ್ರಾಕೃತಿಕ ಸತ್ವಗುಣವೆಲ್ಲ, ಅಪ್ರಾಕೃತ ಶುದ್ಧ ಸತ್ವ. ಶುದ್ಧ ಸತ್ವದಲ್ಲಿ ಯಾವುದು ಭಗವಂತನಿಗೆ ಅಪ್ರಿಯವಾದ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಭಗವನ್ನಿಷ್ಠೆಗೆ ಪೂರಕವಾಗಿಯೇ ಸಂಕಲ್ಪ ಮಾಡುತ್ತಾನೆ. ಭಗವಂತನ ಇಷ್ಟದಂತೆ ಕಾರ್ಯ ಮಾಡುತ್ತಾನೆ. ಪ್ರಯತ್ನವನ್ನು ಭಗವಂತನೊಂದಿಗೆ ಮಾಡುತ್ತಾನೆ. ತಾನು ಸುಖವನ್ನು ಭಗವಂತನೊಂದಿಗೆ ಸೇವಿಸುತ್ತಾನೆ. ಇದು ಆಯಾ ಜೀವರ ಯೋಗ್ಯತೆಯನ್ನು ಅನುಸರಿಸುತ್ತದೆ. ಇದನ್ನು ಅನೇಕ ರೀತಿಯಾದ ಮೋಕ್ಷದಲ್ಲಿ ಬಗೆಯನ್ನು ತಿಳಿದುಕೊಳ್ಳಬಹುದು. ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ
ಎಂಬುದರಲ್ಲಿ ನಾವು ತಿಳಿದಾಗ ಭಗವಂತನ ಅತ್ಯಂತ ಸಮೀಪದಲ್ಲಿಯೇ, ಭಗವಂತನ ಶರೀರದಲ್ಲೇ, ಭಗವಂತನಲ್ಲೇ ಇದ್ದು ಭಗವಂತನ ಕೈಯಿಂದ ತನ್ನ ಕೈ ಅಲ್ಲಾಡಿಸುವಂತೆ, ಅಂದರೆ ಅತ್ಯಂತ ಸಮೀಪವಾಗಿರತಕ್ಕಂಥವರು ದೇವತೆಗಳು, ಸಮೀಪದಲ್ಲಿರತಕ್ಕಂಥದ್ದು ಋಷಿಗಳು, ಲೋಕದಲ್ಲಿರ್ತಕ್ಕಂಥದ್ದು ಮನುಷ್ಯೋತ್ತಮರು ಎಂದು ನಾವು ಸಾಧಾರಣವಾಗಿ ತಿಳಿಯಬಹುದು. ಹೀಗೆ ತಾರತಮ್ಯೋಪೇತವಾಗಿ ಮೋಕ್ಷವು ಆಯಾ ಜೀವರಿಗೆ ಒದಗುತ್ತದೆ ಎಂಬುದು ಮುಖ್ಯ ತಾತ್ಪರ್ಯ. ಒಟ್ಟು ನಾವು ತಿಳಿಯಬೇಕಾದ್ದು ಏನು? ಜೀವರ ಯೋಗ್ಯತಾ, ಜೀವರ ಕರ್ತೃತ್ವ, ಪ್ರಯತ್ನ ಮತ್ತು ಕರ್ಮ ಇದು ಮೋಕ್ಷ ಪರ್ಯಂತವಾಗಿ ಔಪಾಧಿಕವಾಗಿ ನಡೆಯುತ್ತದೆ. ಔಪಾಧಿಕ ಅಂದರೆ ತನ್ನ ಅನಾದಿ ಕಾಮಕರ್ಮ ನಿಮಿತ್ತವಾಗಿ ನಡೆಯುತ್ತದೆ. ನಂತರದಲ್ಲಿ ಭಗವಂತನ ಪ್ರಸಾದದಿಂದ ಲಿಂಗ ಶರೀರದ ಬಿಡುಗಡೆಯಾದಾಗ ಸ್ವರೂಪ ಚಿದ್ರೂಪವಾಗಿರುತ್ತದೆ. ಚಿದ್ರೂಪವಾಗಿದ್ದಾಗ ಹಿರಣ್ಮಯೇನ ಪಾತ್ರೇಣ ಎಂದು ಉಪನಿಷತ್ತಲ್ಲಿ ಹೇಳಿದಂತೆ ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಭಗವದಾರಾಧನೆ ನಡೆಯುತ್ತದೆ ಎಂಬುದೇ ತಾತ್ಪರ್ಯ. ಇದರಿಂದ ನಾವು ತಿಳಿಯಬೇಕಾದ ಏನು? ಜೀವನ ಆತ್ಮ ಸ್ವರೂಪ ಚಿದ್ರೂಪವಾದದ್ದು. ಅದು ಯೋಗ್ಯತಾನುಸಾರವಾಗಿ ತಾರತಮ್ಯೋಪೇತವಾದದ್ದು, ಯೋಗ್ಯತಾಸಾರವಾಗಿ ಆನಂದಪೂರ್ಣವಾದದ್ದು. ಅತ್ಯಂತ ಪೂರ್ಣನಾದವನು ಜೀವರಲ್ಲಿ ಅತ್ಯಧಿಕ ಆನಂದವನ್ನು ಹೊಂದುವನು. ಚತುರ್ಮುಖ ಬ್ರಹ್ಮದೇವರು ಅಂದರೆ ಋಜುಶ್ರೇಷ್ಠರು, ತದನಂತರ ದೇವತೆಗಳು, ತದನಂತರ ಋಷಿಗಳು, ತದನಂತರ ಮಾನುಷೋತ್ತಮರು, ತದನಂತರ ಉಳಿದ ಮೋಕ್ಷ ಜೀವರು ಅಂತ ತಿಳಿಯಬೇಕು. ಸಾಧಾರಣವಾಗಿ ಈ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವುದೇ ಜೀವನ ಕರ್ತೃತ್ವ, ಜೀವನ ಪ್ರಯತ್ನ, ಜೀವನ ಕರ್ಮದ ತುಟ್ಟ ತುದಿಯ ಫಲವೆನಿಸುತ್ತದೆ. ಸಂಸಾರವಸ್ಥೆಯಲ್ಲಿಯೂ ಸಹ ಮನುಷ್ಯ ತಿಳಿಯಬೇಕಾದದ್ದು ತಮ್ಮ ಅಂತಿಮ ಗತಿ, ತಮ್ಮ ಗೋಲ್ ನಾವು ಹೇಗೆ ನಾವು ತಿಳಿದುಕೊಳ್ಳುತ್ತೇವೆ ಹಾಗೆ ಸಂಸಾರಾವಸ್ಥೆಯನ್ನು ಕಳಚಿಕೊಂಡು ಭಗವಂತನ ಸನ್ನಿಧಾನದಲ್ಲಿ ಇರುವಾಗ ಹೇಗಿರುತ್ತಾರೆ ಎಂಬತಕ್ಕಂಥ ಚಿತ್ರಣ ಪ್ರತಿಯೊಬ್ಬ ಸಾಧಕ ಜೀವರಲ್ಲಿ ಇರಬೇಕು. ಭಗವಂತನ ವಿಶೇಷ ಪ್ರಸಾದದಿಂದ ಒದಗಿ ಬಂದಾಗ ಅದನ್ನು ಫಲರೂಪದಲ್ಲಿ ಅನುಭವಿಸುವಂತಾಗುತ್ತದೆ. ಅದು ದೀರ್ಘಕಾಲದಲ್ಲಿ ಅನಂತವಾಗಿ ಉಳಿಯತಕ್ಕಂಥ ವ್ಯವಸ್ಥೆಯಾಗಿದೆ. ಆದ್ದರಿಂದ ಸಕಲ ಸಜ್ಜನರು ಶ್ರಮ ವಹಿಸಿ ತಮ್ಮ ನಿಯತವಾದ ಕರ್ತವ್ಯವನ್ನು ಮಾಡಿ, ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡಿ ಭಗವಂತನ ಪ್ರಸನ್ನೀಕರಿಸಿಕೊಳ್ಳಬೇಕು. ಅಂತಹವರಲ್ಲಿ ಮುಖ್ಯರಾದವರು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಎಂಬತಕ್ಕಂಥದ್ದಾಗಿ 10 ಜನ ವರದರನ್ನು ಶ್ರೀ ಪುರಂದರದಾಸರು ತೋರಿಸಿಕೊಟ್ಟ ಮೂಲಕ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿದರು ಎಂಬುದ ನಿದರ್ಶನವನ್ನು ತೋರಿಸಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನ ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇವ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ನಮಗೆ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಜನ್ಮಕ್ಕೆ ಸಹಾಯಕರಾದ ತಂದೆ ತಾಯಿಗಳ ವಿಶೇಷವಾದ ಅನುಗ್ರಹವನ್ನು ಚಿಂತಿಸಿ ಅವರ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಅವರ ಸ್ಮರಣೆಯನ್ನು ಮಾಡಿ ಇವರಲ್ಲಿ ತತ್ವಾಭಿಮಾನಿ ದೇವತೆಗಳಾಗಿ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ನಮಗೆ ಈ ಕ್ಷಣದವರೆಗೂ ನಮಗೆ ಸಾಧ್ಯವಾಗಿದೆ. ಇದು ಮೋಕ್ಷ ಪರ್ಯಂತವಾಗಿ ಹೀಗೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಆ ಮುಕ್ತೇ ವೃದ್ಧಿಯಾಗುತ್ತದೆ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ವಚನವಿದೆ. ಇದನ್ನು ನಾವು ವೃದ್ಧಿ ಮಾಡಿಕೊಂಡು ಭಗವಂತನ ವಿಶೇಷ ಪ್ರಸಾದವನ್ನು ಪಡೆಯಬಹುದಾಗಿದೆ. ಇದಕ್ಕಾಗಿ ದೇವತಾ ಶ್ರೇಷ್ಠರಾದ ವಾಯುದೇವರ ವಿಶೇಷ ಅನುಗ್ರಹದಿಂದಲೇ ಇದು ನಡೆಯುತ್ತಿದೆ ಎಂಬುದನ್ನು ತಿಳಿದು ಎಲ್ಲರೂ ವಾಯುದೇವರನ್ನು ಮುಖ್ಯ ಗುರು ಎಂದು ಉಪಾಸನೆ ಮಾಡಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಆದ್ದರಿಂದ ಇದು ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಆ ಬಿಂಬನಿಗೆ ನಾವು ಪ್ರತೀಕಾರವಾಗಿ ಏನನ್ನು ಸಲ್ಲಿಸುವುದು?
ಭೂಯಿಷ್ಟಾಂತೆ ನಮ ಉಕ್ತಿಮಿದೆ ಮಾ ಭೂಯಿಷ್ಟಾಂತೆ ನಮ ಉಕ್ತಿಮಿದೆ ಮಾ ಭೂಯಿಷ್ಟಾಂತೆ ನಮ ಉಕ್ತಿಮಿದೆ ಮಾ ಎಂದೇಳಿ ವಿನಮ್ರವಾಗಿ ರಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.